ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸಂಗೀತ ಯಾಕೆ ನನಗೆ ಮೊಮ್ಮಗು ಕೊಡಬೇಕನ್ನೋ ಯೋಚನೆ ಅಲ್ವಾ ನಿಮ್ಮಿಬ್ಬರಿಗೂ, ಏನಾಗಿದೆ ನಿಮ್ಮಿಬ್ಬರಿಗೆ ಅಂತ ಹೇಳಿ ಈ ಕಡೆ ಅಜಿತ್ಗೆ ಕ್ವಶನ್ ಮಾಡಿ ಕೇಳ್ತಿರ್ಬೇಕಾದ್ರೆ ಅಜಿತ್ ಅಮ್ಮ ಅದು ನಾವು ಸ್ವಲ್ಪ ಒಂದು 7 ತಿಂಗಳು 6 ತಿಂಗಳು 9 ತಿಂಗಳು ಅದೇ ಟೈಮ್ಗೆ ಭೂಮಿ ಇದ್ರಲ್ಲಿ ಅತ್ತೆ 9 ತಿಂಗಳ ತನಕ ನಾವು ಮಗು ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀವಿ ಅಂತೇಳಿ ಈ ಕಡೆ ಭೂಮಿ ಹೇಳ್ತಿರ್ತಾರೆ. ಅದೇನು 9 ತಿಂಗಳು ಕರೆಕ್ಟಾಗಿ 9 ತಿಂಗಳು, ಕೆಲವರು 6 ತಿಂಗಳು 1 ವರ್ಷ 2 ವರ್ಷ ಅಂದ್ಕೊಂಡು ನೀವೇನು ಅದು ಕರೆಕ್ಟಾಗಿ 9 ತಿಂಗಳೇ ಅಂತ ಅಂದ್ಕೊತಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅದಕ್ಕೆ ಈ ಕಡೆ ಅಜಿತ್ ಹೇಳ್ತೀನಿ ಅಂದರೆ 9 ತಿಂಗಳ ತನಕ ನಾವು ಸ್ವಲ್ಪ ಆಚೆಲ್ಲ ಸುತ್ತಾಡ್ಕೋಬೇಕು, ಹಾಗಾಗಿ ನಾವು 9 ತಿಂಗಳ ತನಕ ಬೇಡ ಅಂತ ಹೇಳ್ದೆ ಅಷ್ಟೇ ಅಮ್ಮ ಅಂತೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಬಿಡ್ರಿ, ನಿಮ್ಮ ಇಷ್ಟ. ನಿಮ್ಮ ಮಕ್ಕಳ ಬಗ್ಗೆ ನಾನೇನು ಬಲವಂತ ಮಾಡಲ್ಲ, ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಪರ್ಸ್ನಲ್ಲು. ನಾನು ನಿಮ್ಮ ವಿಷಯಕ್ಕೆ ಬರಲ್ಲ, ಮಕ್ಕಳ ವಿಷಯಕ್ಕೆ. ಅದು ನಾನು ಕೇಳ್ತಿರೋದು ಈ ಕಡೆ ಅಮ್ಮ ಸೀತೆ ಕಲ್ಯಾಣೋತ್ಸವಕ್ಕೆ ನೀವಿಬ್ಬರು ಪೂಜೆಗೆ ಕೂತ್ಕೊಳ್ಳೇಬೇಕು, ನೀನು ಅವಳಿಗೆ ತಾಳಿ ಕಟ್ಟಲೇಬೇಕು ಅಷ್ಟೇ ಕಣೋ, ಅದನ್ನೇ ನಾನು ಕೇಳ್ತಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿ ಇದ್ದಳು ಅಯ್ಯೋ ಅತ್ತೆ ಪರವಾಗಿಲ್ಲ ನಾವೇನು ಕೂತ್ಕೊಳ್ಳಲ್ಲ, ನೀವೇ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ 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 ನೀವೇ ಕೂತ್ಕೋಬೇಕು, ನೀವೇನಾದರೂ ಕೂತ್ಕೊಳ್ಳಲ್ಲ ಅಂತ ಏನಾದರೂ ಹೇಳಿದ್ರೆ ನನ್ನ ಮೇಲೆ ಆಣೆ ಅಷ್ಟೇ, ನೀವಿಬ್ಬರು ಕೂತ್ಕೊಳ್ಳೇಬೇಕು. ನಾನು ನಿಮ್ಮಿಬ್ಬರ ಬಗ್ಗೆ ಅದಕ್ಕೆ ಹೊತ್ಕೊಂಡಿದ್ದೀನಿ, ಅದಕ್ಕೆ ನೀವಿಬ್ಬರು ಪೂಜೆ ಕೂತ್ಕೊಳ್ಳೇಬೇಕು ಅಂತ ಹೇಳಿ ಈ ಕಡೆ ಆಣೆ ಮಾಡ್ತಾ ಇರ್ತಾಳೆ ಸಂಗೀತ ಕೂಡ. ಅಯ್ಯೋ ಏನು ಮಾಡೋದು ಅಂತ ಇಬ್ಬರು ಯೋಚನೆ ಮಾಡ್ತಿರ್ಬೇಕಾದ್ರೆ ಅದಕ್ಕಿಂತ ಭೂಮಿದಳು ಸರಿ ಅತ್ತೆ ಆಯಿತು, ನೀವು ಹೇಳ್ದಂಗೆ ಆಗಲಿ, ನೀವು ಹೇಳ್ದಂಗೆ ನಾವಿಬ್ಬರು ಕಲ್ಯಾಣೋತ್ಸವಕ್ಕೆ ಕುತ್ಕೊತೀವಿ ಅಂತೇಳಿ ಹೇಳ್ತಾಳೆ. ಸರಿ ಆಯಿತು ಭೂಮಿ, ಇವಾಗ ನಾನು ಆಣೆ ಮಾಡಿಸ್ಕೊಂಡಿದ್ದೀನಲ್ಲ, ಇದನ್ನು ಮನೆಗೆ ಬಂದು ಮನೆಯವ್ರ ಮುಂದೆ ಹೇಗಾದರೂ ಮಾಡಿ ಒಪ್ಪಿಸ್ಬಿಟ್ಟು ನಾನು ಮಾತಾಡ್ತೀನಿ, ನೀವೆಲ್ಲರೂ ಮನೆಯವ್ರ ಮುಂದೆ ಬನ್ನಿ ಅಂತ ಹೇಳ್ಬಿಟ್ಟು ಸಂಗೀತ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ಟೈಮ್ಗೆ ಅಜ್ಜಿ ಇದ್ದರು ನೋಡು, ಒಬ್ಬರು ಹಿರಿಯರಾಗಿ ಎಲ್ಲರ ಗೊತ್ತಿರೋರು ಅವರು ಕುತ್ಕೋಬೇಕು ಪೂಜೆಗೆ, ಈ ಕಲ್ಯಾಣೋತ್ಸವಕ್ಕೆ. ಕಲ್ಯಾಣೋತ್ಸವ ಅಂದರೆ ಸುಮ್ಮನೆ ಅಲ್ಲ, ನೀವು ಹೇಗಿರೋ ಸಂಗೀತ ಮತ್ತು ರಘು ನೀವಿಬ್ಬರೇ ಕುತ್ಕೊಳ್ಳಿ, ಇವರಿಬ್ಬರು ಇನ್ನೂ ಚಿಕ್ಕವರು, ಇನ್ನೂ ಇವಾಗ ಮದುವೆ ಆಗಿದ್ದಾರೆ, ಇವರಿಬ್ಬರು ಬೇಡ ನೀವಿಬ್ಬರು ಕುತ್ಕೊಳ್ಳಿ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಸಂಗೀತ ಇದ್ದಿದ್ದು ಅಯ್ಯೋ ಅಮ್ಮ ಆ ಥರ ಬೇಡ, ನಾನು ಇವರಿಬ್ಬರೇ ಕೂರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ಇವರಿಬ್ಬರೇ ಕುತ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಇಲ್ಲ ನೀವಿಬ್ಬರು ಕುತ್ಕೊಳ್ಳಿ, ಯಾಕಂದ್ರೆ ನೀವಿಬ್ಬರದ್ದು ದೊಡ್ಡವರು, ನಿಮಗೆಲ್ಲ ಗೊತ್ತಿರುತ್ತೆ ಪೂಜೆ ಪುನಸ್ಕಾರ ಎಲ್ಲ, ಹಂಗಾಗಿ ನೀವಿಬ್ಬರೇ ಕೂತ್ಕೊಳ್ಳಿ ಅಂತ ಈ ಕಡೆ ಶ್ರವಣು ಮತ್ತು ಎಲ್ಲರೂ ಹೇಳ್ತಿರ್ತಾರೆ. ಅದಕ್ಕೆ ಸಂಗೀತ ಅವಳು ಇಲ್ಲ ಇಲ್ಲ ನಾವಿನ್ನೂ ಇವ್ರ ಬಗ್ಗೆ ಹರಕೆ ಹೊತ್ಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ರಘು ಇದ್ದವನು ಆಯ್ತಮ್ಮ ನೀವು ಹೇಳ್ದಂಗೆ ಆಗಲಿ ನಾವೇ ಕುತ್ಕೊತೀವಿ ಅಂತ ಅವನು ಕೂಡ ಹೇಳ್ತಾನೆ. ಅಯ್ಯೋ ರೀ ನೀವು ಅರ್ಥನೇ ಮಾಡ್ಕೊತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿಯಾನಿ ಇದ್ದವಳು ಸಂಗೀತ ಅರ್ಥ ಮಾಡ್ಕೊ, ನೀವಿಬ್ಬರು ದೊಡ್ಡವರು, ನೀವಿಬ್ರಿಗೆ ಮುಂಚೆಯಿಂದಲೂ ಪೂಜೆ ಪುನಸ್ಕಾರ ಎಲ್ಲ ಗೊತ್ತಿದೆ, ನೀವಿಬ್ಬರು ಕುತ್ಕೊಳ್ಳಿ, ಅಜಿತು ಮತ್ತು ಭೂಮಿ ಇನ್ಯಾವಾಗಾದರೂ ಕುತ್ಕೊತಾರೆ ಮುಂದಿನ ವರ್ಷ ಯಾವಾಗಾದರೂ, ನೀವಿಬ್ಬರು ಈ ವರ್ಷ ಕುತ್ಕೊಳ್ಳಿ ಅಂತ ಅಂದಾಗ ಹೌದು ಹೌದು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಅಜಿತು ಕೂಡ ಹೇಳ್ತಾ ಇರ್ತಾರೆ. ಸರಿ ಆಯಿತು ನಾನೇ ಕುತ್ಕೊತೀನಿ ಅಂತ ಹೇಳಿ ಈ ಕಡೆ ಸಂಗೀತನೂ ಕೂಡ ಒಪ್ಕೊತಾಳೆ. ಹಾಗಾದ್ರೆ ಸರಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಸತ್ಯನೂ ಮತ್ತು ಸಂಗೀತನೂ ಕೂತ್ಕೊಂಡು ಮಾತಾಡ್ತಾರೆ. ಏನೋ ಅದು ಅಜ್ಜಿ ಏನೋ ಸತ್ಯ ನಾನೇನೋ ಅಂದ್ಕೊಂಡ್ರೆ ಏನೋ ಆಗ್ತಿದ್ದೆ, ನಾನು ಅಲ್ಲಿ ರೂಮಲ್ಲಿ ಅವರಿಬ್ಬರನ್ನ ಒಪ್ಪಿಸಿ ಮಾತಾಡ್ಕೊಂಡು ಆಣೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ, ಇಲ್ಲಿ ನೋಡಿದ್ರೆ ಇಲ್ಲೇನೋ ಬೇರೆ ಉಲ್ಟಾ ಹೊಡಿತಿದ್ದೆ, ನನಗೇನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಅಂತೇಳಿ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸತ್ಯ ಇದನ್ನು ಹೋಗಲಿ ಬಿಡಿ, ಅವ್ರು ಕೂತ್ಕೊಂಡಿಲ್ಲ ಅಂದರೆ ಏನಂತೆ, ನೀವು ಕೂತ್ಕೊಳ್ಳಿ, ಏನೋ ದೊಡ್ಡವ್ರು ನಿಮಗೆ ಗೊತ್ತಿರುತ್ತೆ, ಪೂಜೆ ಪುನಸ್ಕಾರ ಎಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ದೊಡ್ಡವ್ರು ನಿಮ್ಮನ್ನು ಕೂರಿಸ್ತಿರೋದು, ನೀವು ಕೂತ್ಕೊಳ್ಳಿ, ಯಾಕೆ ನನಗೆ ಬಿಟ್ಬಿಡಿ ಅಂತ ಹೇಳಿ ಅವನು ಓಡೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಸಂಗೀತ ಬಂದ್ಬಿಟ್ಟು ಇಲ್ಲ ನಿಂತ್ಕೊ ಸತ್ಯ, ನೀನು ನಾನು ಗೆಲ್ಪ್ ಮಾಡಲೇಬೇಕು ಈ ವಿಷಯದಲ್ಲಿ ಅಂತ ಹೇಳ್ತಿರ್ತಾರೆ. ಅಯ್ಯೋ ಯಾಕೆ ತಲೆ ಕೆಡ್ಸ್ಕೊಂಡಿದ್ದೀರಾ, ನೀವಿಬ್ಬರೇ ಕುತ್ಕೊಳ್ಳಿ, ಯಾಕೆ ಅವ್ರಿಗೆ ಬಲವಂತ ಮಾಡಿ ಕೂರಿಸ್ತಿದ್ದೀರಾ ಅಂತ ಈ ಕಡೆ ಸತ್ಯ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನನಗೆ ಹೇಳೋದು ಅರ್ಥ ಆಗ್ತಿಲ್ವ, ಅವನಿಗೆ ನಮಗೆ ಗೊತ್ತಿಲ್ಲದೇ ಮೊದಲನೇ ಸತಿ ತಾಳಿ ಕಟ್ಟಿದ್ದಾನೆ, ಈಗ ಎಲ್ಲರ ಮುಂದೆ ನಮ್ಮ ಮುಂದೆನೇ ಕಟ್ಟಿ ತಾಳಿ ಅಂತ ಹೇಳ್ಬಿಟ್ಟು ನಾನು ಪೂಜೆ ಇಟ್ಕೊಂಡಿದ್ದು ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ. ಅದನ್ನು ಹಿಂದ್ಗಡೆಯಿಂದ ಅಂಜನು ಕೂಡ ಕೇಳಿಸ್ಕೊತಾ ಇರ್ತಾಳೆ, ಅಂಜಲಿ ಕೂಡ ಕೇಳಿಸ್ಕೊತಾ ಇರಬೇಕಾದ್ರೆ ಏನು ಇವರಿಬ್ಬರು ಇಷ್ಟೊಂದು ಮಾತಾಡ್ತಿದ್ರು ಅಂತ ಅಂಜಲಿ ಕೇಳಿಸ್ಕೊತಾ ಇರಬೇಕಾದ್ರೆ ಈ ಕಡೆ ಸಂಗೀತ ಕೂಡ ಹೇಳ್ತಾಳೆ, ನೋಡು ಸತ್ಯ ನನಗೆ ನೀನು ಹೆಲ್ಪ್ ಮಾಡಲೇಬೇಕು ಈ ವಿಷಯದಲ್ಲಿ ಅಂತ ಹೇಳಿದಾಗ ಏನು ಹೆಲ್ಪು ಅಂತ ಕೇಳ್ತಾನೆ. ಏನಿಲ್ಲ ನಾನೊಂದು ಪ್ಲ್ಯಾನ್ ಮಾಡ್ತೀನಿ, ನಾನು ಭೂಮಿಗೆ ಮತ್ತು ಅಜಿತ್ಗೆ ಆಣೆ ಮಾಡಿ ಕರ್ಕೊಂಬಂದಿದ್ದೀನಿ ತಾನೆ, ಹಂಗೇ ಇದು ನಡಿಲೇಬೇಕು, ಅವರಿಬ್ಬರು ಪೂಜೆ ಕುತ್ಕೊಳ್ಳೇಬೇಕು ಅಂತ ಹೇಳ್ತಿರ್ತಾನೆ. ಅಯ್ಯೋ ನೀವು ಕುತ್ಕೊಳ್ಳಿ ಅಂತ ಹೇಳ್ದಾಗ ಇಲ್ಲ ಅವರಿಬ್ಬರೇ ಕುತ್ಕೋಬೇಕು, ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಹೌದಾ ಏನು ಪ್ಲ್ಯಾನ್, ನಾನು ಪೂಜೆಗೆ ನಾನಿದ್ರೆ ತಾನೆ, ಪೂಜೆಗೆ ನಾನು ಇರೋದೇ ಇಲ್ಲ, ನಾನು ಹೊಟ್ಟೋಗ್ತೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಲ್ಲವಿದಳು ಅಯ್ಯೋ ಅಕ್ಕ ನೀವು ಹೊಟ್ಟೋಗ್ತೀರಾ, ಹಂಗಂದ್ರೆ ಅದು ಅರ್ಥ ಏನು ಅಂತ ಕೇಳ್ತಿರ್ತಾಳೆ. ಅಯ್ಯೋ ಪಲ್ಲವಿ ನೀನು ಹೇಳ್ದಂಗೆ ಅದಲ್ಲ, ಅಂದರೆ ನನಗೆ ನಾಳೆ ಪೂಜೆ ಅಂದರೆ ಇವತ್ತು ರಾತ್ರಿ ತನಕ ನಾನೇ ಪೂಜೆ ಕುತ್ಕೊಳ್ಳೋ ಥರ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಹುಷಾರಿಲ್ಲ ಥರ ನಾನು ಮಲ್ಕೊಬಿಡ್ತೀನಿ, ಅವಾಗ ಉಳಿದಿರೋ ಜೋಡಿ ಅವರಿಬ್ಬರೇ ಅಲ್ವಾ, ಅವರಿಬ್ಬರನ್ನೇ ಕೂರಿಸ್ಬಿಡ್ತಾರೆ ಅವಾಗ ಪೂಜೆಗೆ, ಹೆಂಗಿದೆ ಐಡಿಯಾ ಇದು ಅಂತೇಳಿ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಸತ್ಯದು ಈ ಐಡಿಯಾ ಸಖತ್ತಾಗಿದೆ, ಈ ಐಡಿಯಾ ನಿಮ್ಮ ತಲೆಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಅಂತೇಳಿ ಈ ಕಡೆ ಸತ್ಯ ಕೂಡ ಹೇಳ್ತಿರ್ತಾರೆ. ನೋಡು ಈ ವಿಷಯ ನಮ್ಮಿಬ್ಬರು ಮಧ್ಯದಲ್ಲಿ ಇರಬೇಕು, ಬೇರೆ ಇನ್ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಹೇಳ್ತಿರ್ಬೇಕಾದ್ರೆ
ಈ ಕಡೆ ಅಂಜಲಿ ಕೂಡ ಕೇಳಿಸ್ಕೊತಾ ಇರ್ತಾರೆ. ಅಯ್ಯೋ ನಮ್ಮ ಅತ್ತೆ ಇಷ್ಟೊಂದೆಲ್ಲ ತಲೆ ಉಪಯೋಗಿಸ್ತಿದ್ದಾರೆ, ಹೆಂಗಾದ್ರೂ ಮಾಡಿ ತಡಿಬೇಕಲ್ಲ ಅಂತಾಳೆ. ಅವಳು ಕೂಡ ಹೊರಟಾಗ ಇಲ್ಲ ನಾನು ಅಂದರೆ ಅದು ತಪ್ಪಾಗುತ್ತೆ, ಇದೇನಾದರೂ ಮಾಡಿ ನಾನು ಅದಕ್ಕೆ ಇವಾಗ ನನಗೆ ಇವರಿದ್ರೆ ಪ್ರಾಬ್ಲಮ್ ಅಲ್ಲ, ಹಂಗಿದ್ರೆ ಭೂಮಿ ಕೂತ್ಕೊಂಡಾಳ, ಭೂಮಿನೇ ಮುಗಿಸ್ಬಿಡ್ತೀನಿ. ಭೂಮಿ ಮುಗಿಸಿದ್ರೆ ಇದು ಪ್ರಾಬ್ಲಮ್ಮು ಇರಲ್ಲ. ಅವಳು ಮುಗಿಸಿದ್ರೆ ಆರಾಮಾಗಿ ಪೂಜೆಗೂ ಕೂತ್ಕೊಳ್ಳಲ್ಲ, ಈ ಕಡೆ ಅಜಿತು ಕೂಡ ನನ್ನವನಾಗ್ತಾನೆ ಅಂತೇಳಿ ಅಂದ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ಸಂಗೀತ ಇದ್ದಳು, ನನಗೆ ಇನ್ನೂ ಒಂದು ಹೆಲ್ಪ್ ಮಾಡ್ಬೇಕು ನೀನು ಅಂತೇಳಿ ಸತಿನ್ ಕೇಳ್ತಿರ್ಬೇಕಾದ್ರೆ ಏನದು ಅಂತ ಕೇಳಿದಾಗ ಏನಿಲ್ಲ, ಭೂಮಿದು ಜಾತಕ ತಂದು ಕೊಡ್ತೀಯ ನನಗೆ ಅಂತ ಹೇಳಿ ಕೇಳ್ತಿರ್ತಾನೆ. ಭೂಮಿನ ಜಾತಕನ ಯಾಕೆ ಅಂದಾಗ, ಇಲ್ಲ ಅವಳಿಗೆ ಮದುವೆ ಆದ್ರಿಂದ ನಾನು ತುಂಬ ಅಬ್ಸರ್ವ್ ಮಾಡಿದ್ದೆ, ಅವಳಿಗೆ ತುಂಬ ಕಷ್ಟಗಳು ಬರ್ತಿದ್ದೆ, ಅದಕ್ಕೆ ಏನು ಪರಿಹಾರ ಇದೆ ಅಂತ ಹೇಳಿ ಒಟ್ಟಿಗೆ ರಾಮದು ಕಲ್ಯಾಣೋತ್ಸವ ಜೊತೆ ಅದನ್ನು ಪರಿಹಾರ ಮಾಡಿಸ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ, ನನಗೆ ಅವಳು ಜಾತಕ ತಂದುಕೊಡು ಅಂತ ಹೇಳ್ತಾರೆ. ನೀವೇ ಕೇಳ್ಬೋದಿತ್ತಲ್ವಾ ಅಂತ ಕೇಳಿದಾಗ ಸತ್ಯ ಇದ್ದನು, ನಾನು ಕೇಳಿದ್ರೆ ಏನಕ್ಕೆ ನೀವೇ ಕುತ್ಕೊತೀವಿ ಪೂಜೆಗೆ ಅಂತ ಹೇಳಿದ್ಮೇಲೆ ನೀವು ಜಾತಕ ಎಂತಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ನೀನು ಏನಾದರೂ ಉಪಯೋಗ ಮಾಡಿ ಅವಳ ಕೈಯಿಂದ ಜಾತಕ ತಂದುಕೊಡು, ನನಗೆ ಇದೊಂದು ಹೆಲ್ಪ್ ಮಾಡು ಅಂತ ಹೇಳ್ತಿರ್ತಾಳೆ ಸಂಗೀತ. ಸರಿ ಆಯಿತು ಅಂತೇಳಿ ಸತ್ಯನೂ ಕೂಡ ಒಪ್ಕೊತಾನೆ. ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ಹಬ್ಬ ಹೇಗಾದರೂ ಮಾಡಿ ಅತ್ತೆ ಮಾವನ ಕೂತ್ಕೊಂತಾಳೆ, ಅದೇ ಒಂದು ನಂಗೆ ಖುಷಿ ಅಂತೇಳಿ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಹೌದು ಅಂತ ಹೇಳ್ತಿರ್ತಾಳೆ. ಅಜಿತ್ ಹೇಳ್ತಿರ್ತಾನೆ. ಅದಕ್ಕೇ ಭೂಮಿ ಇದ್ದಳು, ಅಯ್ಯೋ ಅತ್ತೆ ಬೇರೆ ಅವರೇ ಆಣೆ ಮಾಡ್ಕೊಂಡಿದ್ದಾರೆ, ಆ ಥರ ಆಣೆ ಮಾಡ್ಕೊಂಡು ಇದು ದೇವ್ರ ವಿಷಯದಲ್ಲಿ ಮಾಡಿಲ್ಲ ಅಂದರೆ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಮುಂದಕ್ಕೆ ಅಂತ ಹೇಳಿ ಈ ಕಡೆ ಮಾತಾಡ್ತಾ ಇರಬೇಕಾದ್ರೆ ಅಜಿತ್ ಇದ್ದಾನೆ, ಆ ಥರ ಏನಿಲ್ಲ, ಆಣೆ ಮಾಡಿದ್ಮೇಲೆ ಊಫಿ ಮಾಡಿದ್ರೆ ಆಯಿತು ಬಿಡು ಹೋಗಲಿ ಅಂತ ಅಂತಿರ್ಬೇಕಾದ್ರೆ, ಇಲ್ಲ ಸಾಹೇಬ್ರೆ ಅದು ದೇವ್ರ ವಿಷಯದಲ್ಲಿ ಆ ಥರ ಎಲ್ಲ ಮಾಡಬಾರ್ದು ಅಂತೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ ಅಜಿತ್ ಕೂಡ ಏನು ಮಾಡೋದು ಅಂತ ಹೇಳಿ. ಅದೇ ಟೈಮ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಸತ್ಯ ಕೂಡ ಬರ್ತಾರೆ. ಏನು ಪ್ರಾಬ್ಲಮ್ ನಿಮಗೆ ಯಾವಾಗ ನೋಡಿದ್ರೆ ಯೋಚನೆ ಮಾಡ್ತಿರ್ತಾರೆ, ಸತ್ಯ ಇರ್ಬೇಕಾದ್ರೆ ಯಾಕೆ ನಿಮಗೆಲ್ಲ ತಲೆಗೆ ಯೋಚನೆ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಈ ಕಡೆ ಸತ್ಯ ಇದನ್ನು ಏನು ಪ್ರಾಬ್ಲಮ್ಮು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೇ ಸತ್ಯ ಹೇಳ್ತಾನೆ, ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕು ಭೂಮಿ ನಿನಗೆ ಅಂತ ಹೇಳಿ ಅಣ್ಣ, ನಾನು ನಿನ್ನ ಸ್ವಂತ ಅಣ್ಣನ ಥರನೇ ನೋಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನೀನು ನನ್ನನ್ನು ಸ್ವಂತ ಅಣ್ಣನ ಥರ ನೋಡ್ತೀಯಲ್ವ ಗೊತ್ತಿಲ್ಲ, ಆದರೆ ನನ್ನ ಒಡ ಹುಟ್ಟಿದ ತಂಗಿ ಥರ ನೋಡ್ತಿದ್ದೀನಿ ಅಂತ ಹೇಳಿ ಅಂತ ಇರ್ತಾನೆ. ಅದನ್ನು ಫೀಲ್ ಮಾಡ್ಕೊತಾ ಇರ್ತಾನೆ. ಅವ್ನ ತಂಗಿ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಅಜಿತ್ ಕೂಡ ಅವ್ರ ಹುಡುಗಿ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾನೆ. ಆಯ್ತು ಅಣ್ಣ ಏನು ಕೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ಏನಿಲ್ಲ ನಿನ್ನೊಂದು ಜಾತಕ ಬೇಕಿತ್ತು ನನಗೆ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಜಾತಕನ ಯಾಕೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ದೇವಿಯಾನಿ ಕೂಡ ರೂಮಿಂದ ಹೋಗ್ತಾ ಇರಬೇಕಾದ್ರೆ ಅವಳು ಅದನ್ನು ಕೇಳಿಸ್ಕೊಂಡಿರ್ತಾಳೆ. ಇವನು ಏನಕ್ಕೆ ಜಾತಕ ಕೇಳ್ತಿದ್ದಾನೆ, ಅಲ್ಲ ಅಕಸ್ಮಾತ್ ನಿಜವಾದ ಜಾತಕ ಗೊತ್ತಾಗ್ಬಿಟ್ಟೆ ಪೂಜಾರಿಗೆ, ಅವಾಗೆಲ್ಲ ಸತ್ಯನೂ ಗೊತ್ತಾಗ್ಬಿಡುತ್ತೆ ಭೂಮಿ ಬಗ್ಗೆ, ಏನು ಮಾಡೋದು ಅಂತ ಹೇಳಿ ಅವಳು ಕೂಡ ಈ ಕಡೆ ದೇವಿಯಾನಿಯನ್ನು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ದೇವಿಯಾನಿ ಕೂಡ ರೂಮಿಗೆ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ, ನೋಡು ನಿಮ್ಮ ಅಣ್ಣ ನಿನ್ನ ಬಗ್ಗೆ ಅಣ್ಣನ ಥರ ಇರೋನು ಸತ್ಯ ನಿನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾನೆ ಹೇಳೋ, ಭೂಮಿ ಜಾತಕ ನನ್ನ ಹತ್ರ ಇದೆ ನಾನು ಕೊಡ್ತೀನಿ ಅಂತ ಹೇಳಿ ಈ ಕಡೆ ದೇವಿಯಾನಿ ಹೇಳ್ತಾ ಇರ್ತಾಳೆ. ಭೂಮಿ ಇದ್ದಳು ಶಾಕ್ ಆಗ್ತಾಳೆ, ನನ್ನ ಜಾತಕ ನಿಮ್ಮ ಹತ್ರ ಇದೆ ಅಂತ ಕೇಳಿದಾಗ ಹೌದು ನಿನ್ನೆ ತೊಗೊಂಡು ಬಂದು ಕೊಟ್ಟಲ್ಲ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿದಳು ಹ್ಞೂ ಹೌದು ದೇವಿಯಾನಿ ಅಮ್ಮನ ಹತ್ರ ಇದೆ ಜಾತಕ, ಅವರೇ ಕೊಡ್ತಾರೆ ನೋಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಏನಕ್ಕೆ ನೀವು ಅವಳ ಜಾತಕ ನಿಮ್ಮ ಹತ್ರ ಇದೆ ಅಂತ ಈ ಕಡೆ ಅಜಿತ್ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಅವಳಿಗೆ ತುಂಬ ಕಷ್ಟಗಳು ಬರ್ತಲ್ಲ, ಅದಕ್ಕೇ ನಾನು ಪೂಜಾರ ಹತ್ರ ಕೇಳಿಬಿಟ್ಟು ಏನು ಪರಿಹಾರ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಜಾತಕ ಇಸ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಓ ಹೌದಾ ಸರಿ ಆಯಿತು ದೇವಿಯಾನಿ ಅಮ್ಮ, ನೀವು ಸಂಗೀತ ಅಮ್ಮನ ಹತ್ರ ಕೊಟ್ಟಿದ್ದು ನಾನು ಇಸ್ಕೊತೀನಿ ಅಂತ ಈ ಕಡೆ ಸತ್ಯ ಹೇಳ್ತೀನಿ. ಹೌದಾ ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ರೂಮಿಗೆ ಬಂದುಬಿಟ್ಟು ಫೋನ್ ಮಾಡಿ ಹೇಳ್ತಾ ಇರ್ತಾಳೆ, ನನಗೊಂದು ಫೇಕ್ ಜಾತಕ ಬೇಕಿತ್ತು, ಅದು ಭೂಮಿ ಹೆಸರು, ಅದು ಅಜಿತ್ ಜಾತಕಕ್ಕೆ ಒಂದಾಗಬಾರ್ದು ಅಂತ ಹೇಳ್ಬಿಟ್ಟು ಅವಳು ಫೋನಲ್ಲಿ ಯಾರಿಗೋ ಹೇಳ್ಬಿಟ್ಟು ಫೇಕ್ ಜಾತಕನ ಕ್ರಿಯೇಟ್ ಮಾಡಿಸ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಭೂಮಿನೂ ಅದೇ ಟೈಮ್ಗೆ ಅವಳು ಹೇಳ್ತಿರೋದನ್ನ ಕೇಳಿಸ್ಕೊಂಡು ಈ ಕಡೆ ದೇವಿಯಾನಿಗೆ ಫುಲ್ ಶಾಕ್ ಆಗುತ್ತೆ. ಅಯ್ಯೋ ಭೂಮಿ ಎಲ್ಲನೂ ಕೇಳಿಸ್ಕೊಬಿಡ್ಲಿಲ್ಲ ನಾನು ಮಾತಾಡಿದ್ದು ಅಂತ ಹೇಳಿ ಅನ್ಕೊತಾ ಇರಬೇಕಾದ್ರೆ, ಯಾವಾಗ ಬಂದೆ ಪುಟಿ ನೀನು ಅಂತ ಹೇಳಿ ಈ ಕಡೆ ದೇವಿಯಾನಿ ಕೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ಏನಿಲ್ಲ ನೀವು ಫೇಕ್ ಜಾತಕನ ಕ್ರಿಯೇಟ್ ಮಾಡಿಸ್ತಾ ಇದ್ರಿ ಗೊತ್ತಾ, ಅದು ನಾನು ಕೇಳಿಸ್ಕೊಂಡೆ ಎಲ್ಲನೂ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನೀನೆಲ್ಲ ಕೇಳಿಸ್ಕೊಂಡು ಆ ಥರ ಅಲ್ಲಮ್ಮ, ನೀವು ನೀನು ಭಾಗಿನಿಗೆ ಮತ್ತು ವೀರಣ್ಣಂಗೆ ಫುಲ್ಲು ಸ್ವಂತ ಮಗಳಲ್ವ, ಹಂಗಾಗಿ ಮನೆಯವ್ರಿಗೆಲ್ಲರಿಗೂ ಆ ವಿಷಯ ಗೊತ್ತಾಗ್ಬಿಡುತ್ತೆ, ಸುಮ್ಮನೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ, ಹಾಗಾಗಿ ನಾನು ನಿನ್ನ ವಿಷಯದಲ್ಲಿ ನಿನ್ನ ಹೆಸರಲ್ಲಿ ಫೇಕ್ ಜಾತಕನ ಕ್ರಿಯೇಟ್ ಮಾಡಿಸ್ತಿದ್ದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ದೇವಿಯಾನಿ. ಅದನ್ನು ಕೇಳಿಸ್ಕೊಂಡಿದ್ದು ಭೂಮಿಗೆ, ಅಯ್ಯೋ ಹೌದಾ ನಿಮ್ಮ ಬಗ್ಗೆ ನಾನು ತುಂಬ ತಪ್ಪಾಗಿ ತಿಳ್ಕೊಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಹಾಗಲ್ಲ ನಿಮ್ಮ ಮನೇಲಿ ನಿನಗೆ ಪ್ರಾಬ್ಲಮ್ ಇತ್ತು, ಇವಾಗ ಆಲ್ರೆಡಿ ತುಂಬ ಪ್ರಾಬ್ಲಮ್ ಇದೆ, ಅದಕ್ಕೆ ಇನ್ನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ದು ಅಷ್ಟೇ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನೀವು ಎಷ್ಟು ಒಳ್ಳೆಯವರು, ನೀವು ನನ್ನ ಅಮ್ಮ ಅಲ್ಲ ಅಮ್ಮನ ಥರನೇ ನೀವು ಅಂತೇಳಿ ಈ ಕಡೆ ಭೂಮಿಲಿ ಕೂಡ ತಪ್ಕೊಂಡು ಅಳ್ತಾ ಇರ್ತಾಳೆ. ನೀವು ಅಮ್ಮನಕಿನ್ನ ಹೆಚ್ಚಾಗಿ ನೀನು ನನ್ನ ತುಂಬ ಜಾಗ್ರತೆಯಿಂದ ನೋಡ್ಕೊತಿದ್ದೀರಾ, ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಹೌದಾ ನೀನು ಹಾಗೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡ, ನಿನಗೆ ಅಂಜು ಬೇರೆಲ್ಲ ನನಗೆ ನೀನು ಬೇರೆಲ್ಲ, ನಿಮ್ಮ ಇಬ್ಬರಿಗೂ ಒಂದೇ ನೀನು ಅಂತೇಳಿ ಈ ಕಡೆ ದೇವಿಯಾನಿನೂ ಕೂಡ ಸುಮ್ಮನೆ ಹೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾಳೆ.
ಅದು ನಂದು ಈ ಕಡೆ ಅಂಜನು ಕೂಡ ಹಿಂದೆಯಿಂದ ಕೇಳಿಸ್ಕೊತಾ ಇರ್ತಾಳೆ. ಅವಳಿಗೆ ತುಂಬ ಕೋಪ ಬರ್ತಿರುತ್ತೆ. ನಮ್ಮ ಅಮ್ಮನ ಅಲ್ಲಿ ಅದಕ್ಕೆ ಬಂದು ಅವಳ ಹತ್ರ ಬಂದುಬಿಟ್ಟು ಜಗಳ ಆಡ್ಬಿಟ್ಟು, ಅಲ್ಲ ನೀನು ಅಜಿತನ್ನು ಕಿತ್ಕೊಂಡೆ, ಅಜಿತನ ಮದುವೆ ಆಗಿ ಮನೆಗೆ ಬಂದು ಈ ಕಡೆ ನಮ್ಮ ಅಮ್ಮನೂ ನನ್ನಿಂದ ದೂರ ಮಾಡ್ತೀನಿ, ನಿನಗೆ ಒಂದು ಸಲ ನಾಚಿಕೆನೂ ಆಗಲ್ವಾ, ಮಾನ ಮರ್ಯಾದೆ ಇಲ್ವಾ ನಿನಗೆ ಅಂತೇಳಿ ಈ ಕಡೆ ಅವಳ ಕುತ್ತಿಗೆ ಇಟ್ಟು ಈ ಹಿಚ್ಕಿ ಸಾಯಿಸ್ಬೇಕು ಅಂತೇಳಿ ತುಂಬ ಪ್ರಯತ್ನ ಪಡ್ತಾ ಇರ್ತಾಳೆ. ಅದನ್ನು ಈ ಕಡೆ ದೇವಿಯನ್ನು ತಡಿತಾ ಇರ್ತಾಳೆ. ಅಲ್ಲ ನಿನಗೇನು ಅನಿಸಲ್ವಾ, ನಿನಗೆ ಈ ಮನೆಗೆ ಸೊಸೆಯಾಗಿ ಬಂದುಬಿಟ್ಟು ಇದು ಎಂಗೇಜ್ಮೆಂಟ್ ದಿನ ನನಗೆ ಅಜಿತನ್ನು ದೂರ ಮಾಡಿದೆ, ಈ ಮನೆ ಸೊಸೆ ಆಗೋದಕ್ಕೂ ನನ್ನಿಂದ ದೂರ ಮಾಡಿದೆ, ನಮ್ಮಮ್ಮನೂ ನನ್ನಿಂದ ದೂರ ಮಾಡ್ತಿದ್ದೆ, ನೀನಂತೂ ಇರಬಾರ್ದು ಈ ಭೂಮಿ ಮೇಲೆ, ನೀನು ಸಾಯಬೇಕು, ನೀನು ಸತ್ರನೇ ನನಗೆ ನೆಮ್ಮದಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕತ್ಕಿಚ್ಚಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಅವ್ರ ಅಮ್ಮನ ದೇವಿ ಅನ್ನೋದು ಕೂಡ ತುಂಬ ತಡಿತಾ ಇರ್ತಾಳೆ. ಬಿಡು ಅಂಜನ, ನಿನಗೇನು ತಲೆ ಕೆಟ್ಟಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅದೇ ಟೈಮ್ಗೇನು ಅಜಿತ್ ಬಂದುಬಿಟ್ಟು ಕೆನ್ನೆಗೆ ಬಾರಿಸ್ತಾನೆ ಅಂಜುಗೆ ಕೆನ್ನೆಗೆ ಬಾರಿಸ್ಬಿಟ್ಟು ಈ ಕಡೆ ದೇವಿಯನ್ನು ಕೂಡ ಫುಲ್ ಶಾಕಲ್ಲಿ ಇರ್ತಾಳೆ. ದೇವಿಯನ್ನು ಹೋಗ್ಬಿಟ್ಟು ನೀರು ತೊಗೊಂಡು ಬಂದುಬಿಟ್ಟು ಈ ಕಡೆ ಭೂಮಿಗೂ ಕುಡಿಸ್ತಾ ಇರ್ತಾಳೆ. ಭೂಮಿಗೆ ಕುಡಿಸ್ತಾ ಇರಬೇಕಾದ್ರೆ ಈ ಕಡೆ ಸಮಾಧಾನ ಮಾಡ್ತಾ ಇರ್ತಾನೆ. ಏನಾಗಿದೆ, ಏನು ಸಮಾಧಾನ ಆಗಿದೆ ಅಂತೇಳಿ ಈ ಕಡೆ ಭೂಮಿ ಕಡೆ ವಿಚಾರಿಸ್ತಾ ಇರಬೇಕಾದ್ರೆ ಈ ಕಡೆ ಏನಾಗಿದೆ ನಿನಗೆ, ನೀನು ಈ ಮನೇಲಂತೂ ನೀನು ಇರಬಾರ್ದು, ನಿನಗಿಂದ ಹೊಟ್ಟೋಗು ಅಂತೇಳಿ ಇಟ್ಟು ಅಜಿತ್ ಅಂಜನನ ಮೇಲೆ ಕೂಗಾಡ್ತಾ ಇರ್ತಾನೆ. ನಾನು ಯಾಕೆ ಹೋಗಬೇಕು ಅಂತ ಹೇಳಿ, ಅಲ್ಲ ನೀನು ಕತ್ಕಿಚ್ಚಿ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಿಲ್ಲ, ಮನೇಲೇ ನೀನು ಹಿಂಗಿರ್ಬೇಕಾದ್ರೆ ಆಚೆ ಹೆಂಗೆ ಅವಳಿಗೆ ಪ್ರಾಬ್ಲಮ್ ಕೊಟ್ಟಿರ್ಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ದೇವಿ ಅನ್ನೋದು, ಅಯ್ಯೋ ಅಜಿತ್ ಬಿಟ್ಬಿಡು, ಅವಳಿಗೆ ಗೊತ್ತಿಲ್ಲದೆ ಏನೋ ಮಾಡಿಬಿಡಿದಾಳೆ, ಬಿಟ್ಬಿಡು, ನೀನು ಕೈ ಮುಗಿದು ಕೇಳ್ಕೊತೀನಿ, ಅವಳ ಬದಲು ನಾನು ಹಿಂಗೆ ಕ್ಷಮೆ ಕೇಳ್ಕೊತಾ ಇದ್ದೀನಿ, ಬಿಟ್ಬಿಡು ಅವಳನ್ನ ಅಂತ ಹೇಳಿ ಅಂತ ಇರ್ತಾಳೆ ದೇವಿಯನ್ನು ಕೂಡ. ಅದನ್ನು ಕೇಳಿಸ್ಕೊಂಡಿದ್ದು ಅಜಿತ್ ಕೂಡ ಸುಮ್ಮನೆ ಆಗ್ತಾರೆ, ಏನು ಮಾಡೋದು ಅಂತೇಳಿ. ಅದಕ್ಕೆ ಅದೇ ಟೈಮ್ಗೆ ದೇವಿ ಅನ್ನೋದ್ರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಬಿಟ್ಬಿಡು ಅಂತ ಹೇಳ್ತಿರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಗ್ತಾಯಿತ್ತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತೇಳಿ. ಟೇಕ್ ಕೇರ್, ಬಾಯ್ ಬಾಯ್.